ಕುಡಿಬ್ಯಾಡ್ರಿ, ಸೇದ್ಬ್ಯಾಡ್ರಿ, ಎರಡೂ ಮಾಡಿ ಸಾಯ್ಬ್ಯಾಡ್ರಿ. ನಿಮ್ಮಿಂದ ನಿಮ್ಮ ಕುಟುಂಬ ಐತ್ರಿ, ವಿಚಾರ ಮಾಡ್ರಿ. ನನ್ನ ಕನಸಿನ ಈ ಸಿನಿಮಾವನ್ನು ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂದರೆ ಅದರ ಹಿಂದೆ ನನ್ನ ಪ್ರಾಣ ಸ್ನೇಹಿತನ ನಿಸ್ವಾರ್ಥ ಪ್ರೀತಿ ಮತ್ತು ಪ್ರೋತ್ಸಾಹ ಇದೆ. ಗೆಳೆಯ, ನಿನ್ನ ದೇಹ ನಮ್ಮೊಂದಿಗಿಲ್ಲ, ಆದರೆ ನಿನ್ನ ಸ್ನೇಹ, ನಿನ್ನ ಪ್ರೀತಿ, ನಿನ್ನ ನೆನಪುಗಳು ಈ ಸಿನಿಮಾದ ಪ್ರತಿಯೊಂದು ಫ್ರೇಮ್ನಲ್ಲೂ ಸದಾ ಜೀವಂತವಾಗಿರ್ತವೆ. ಈ ಸಿನಿಮಾ ನಿನ್ನ ಪವಿತ್ರ ನೆನಪಿಗೆ ಅರ್ಪಣೆ. ಈ ದಿಗ್ಗಜರು ಅಸಾಮಾನ್ಯ ಎತ್ತರಕ್ಕೆ ಬೆಳೆದರೂ ವಿನಯ, ವಿಶಾಲ ಹೃದಯವಂತಿಕೆ ಉಳ್ಳವರು. ನಮ್ಮಂತಹ ಸಾಮಾನ್ಯರ ಹತ್ತಿರನೂ ಇವರ ತೋರುವ ಪ್ರೀತಿ, ನಡವಳಿಕೆ ಎಷ್ಟೋ ಜನರಿಗೆ ಸ್ಫೂರ್ತಿ. ಹೆಮ್ಮೆಯ ಕನ್ನಡಿಗರು. ಈ ಪ್ರೀತಿ ಎನ್ನೋ ಮಾಯ ಸಮುದ್ರದಲ್ಲಿ ಈಜಾಡಿ ಬಲಿಯಾದವರೆಷ್ಟೋ, ಬದುಕುಳಿದವರೆಷ್ಟೋ. ಅದೆಷ್ಟೋ ಪ್ರೇಮಿಗಳಿಗೆ ಪ್ರೀತಿನೇ ಸಿಕ್ಕಿರಲ್ಲ, ಅದು ಸಿಕ್ಕಾಗ ಅವರೇ ಇರಲ್ಲ. ಅಂತಹದ್ದೇ ಒಂದು ಪ್ರೇಮ ಕಥೆನ ನಿಮ್ಮ ಮುಂದೆ ತಂದಿದ್ದೀವಿ. ಇದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಅದೇನಂತ ಮುಂದೆ ನೀವೇ ನೋಡಿ. ಕಾರ್ತಿ, ಏ ಕಾರ್ತಿ, ಕಾರ್ತಿ, ಏನಮ್ಮ? ಎದ್ದೇಳೋ ಬೇಗ. ಆನ್ಲೈನ್ ಕ್ಲಾಸಿಗೆ ಲೇಟ್ ಆಯ್ತು. ನಿಮ್ ಟೀಚರ್ ಆಲ್ರೆಡಿ ಲೈನ್ ಅಲ್ಲಿ ಇದ್ದಾರೆ. ಮನುಷ್ಯನ ದೇಹದಲ್ಲಿ ಅತಿ ಮುಖ್ಯ ಪಾತ್ರ ಹೃದಯ ಆಗಿರುತ್ತದೆ. ಅಯ್ಯೋ, ಈ ಅಮ್ಮಗ್ ಬೇರೆ ಕೆಲ್ಸನೇ ಇಲ್ಲ. ಮನೆಗಿರೋರ್ನ ಎಬ್ಬಿಸಿ ಬರೀ ಹೇಳಿದ್ದನ್ನೇ ಹೇಳ್ತಾರೆ. ಮಕ್ಕಳೇ, ಇಲ್ಲಿ ಕೇಳಿ, ಎಲ್ಲರಿಗೂ ಒಂದು ಸಿಹಿ ಸುದ್ದಿ.
ನೆಕ್ಸ್ಟ್ ವೀಕಿಂದ ಆನ್ಲೈನ್ ಕ್ಲಾಸ್ ಇರಲ್ಲ. ಯಾಕೆಂದ್ರೆ ಸ್ಕೂಲ್ ಶುರು ಆಗ್ತಿದೆ, ಎಲ್ಲರೂ ಸ್ಕೂಲಿಗೆ ಬರಬಹುದು. ಲೇ ಯಾವಾಗ ಬಂದೆ? ನಾನು ಬಂದು ಸುಮಾರು ವರ್ಷಗಳ ಕಾಲ ಆಯ್ತಪ್ಪ. ಭೂಮಿಗಲ್ಲ, ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ಅಂದೆ. ಇಲ್ಲಿಗೆ ಬಂದು ಸುಮಾರು 30 ನಿಮಿಷಗಳ ಕಾಲ ಆಯಿತು. ಆ ದಡಿಯ ನನ್ನ ಮಗ ಎಲ್ಲಿ? ನಮ್ಮನ್ ಬಿಟ್ಟು ಇನ್ನೆಲ್ಗೆ ಹೋಗ್ತಾನೆ, ಬರ್ತಾನಿರೋ ಮಚ್ಚ. ದೊಡ್ಡಾಳ್ 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 ಬಂದೇ ಬಿಟ್ಟ ನೋಡೋ ದಡಿಯ ನನ್ನ ಮಗ. ಎಲ್ಲ ಇವನ ಏನ್ರೋ ಇಲ್ಲಿ ಕೂತಿದ್ದೀರಾ? ಕತ್ರಿನಾ ಕೈಪು ಕಪ್ ಐಸ್ ತಿನ್ನಕ್ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀವಿ. ನಮ್ದು ಹಂಗಿರ್ಲಿ, ನಿಂದೆ ಯಾಕೆ ಲೇಟು? ಸನಿಲಿಯಾನು ಸೀರೆ ಅಂಗಡಿಗೆ ಬಂದಿದ್ಲು, ಅದಕ್ಕೆ ಲೇಟ್ ಆಯ್ತು. ಸೀರೆ ಉಟ್ಕೊಂತಾಳ? ಇದ್ರು ಇರ್ಬೋದು. ಇದ್ರು ಇರ್ಬೋದು. ಹಿಂಗೆ ಸಾವಿಲ್ಲ ಬಿಡೋ. ಯಾಕ್ರೋ ಏನಾಯ್ತು? ಏನಿಲ್ಲ, ಇಷ್ಟೊತ್ತು ನಿನ್ನೆ ಕೇಳ್ತಾ ಇದ್ದ, ಅಷ್ಟರಲ್ಲಿ ನೀನೇ ಬಂದೆ ಅಲ್ವಾ, ಅದಕ್ಕೆ ಹಿಂಗೆ ಆಡ್ತಾವನೆ. ಏ ದಡಿಯ, ನೀ ಬೇಗ ಸಾಯದೇ ಇಲ್ಲ ಮಗ. ಏನು? ನಾನು ಯಾಕೋ ಸಾಯ್ಲಿ? ಫಸ್ಟು ನಿನ್ನ ಸಾಯಿಸಿ ಆಮೇಲೆ ನಾನು ಸಾಯೋದು. ಅದಕ್ಕೆ ಹೇಳಿದ್ದು ಮಗ, ನಿಂಗೆ ಸಾವಿಲ್ಲ ಅಂತ. ಹಾಂ, ಅವನೆಲ್ಲೋ ಬರಲೇ ಇಲ್ಲ. ಹಾಯ್ ಮಚಾಸ್. ಓಹೋಹೋ, ಬಾರಪ್ಪ, ಇಷ್ಟೊತ್ತೆಲ್ಲೋಗಿದ್ದೆ? ಲೇ, ನಾನೇನು ಕಾಲಿರ್ತೀನಿ ಅನ್ಕೊಂಡಿದ್ರೇನೋ? ಬೆಳಗ್ಗೆ ಇದ್ರೆ ತುಂಬಾ ಕೆಲಸಗಳಿರುತ್ತೆ. ತಾವೇನು ಕಿತ್ತಾಕಿದ್ದೀರಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅವನೇನು ದಬಾಕಿದಾನ ಅಂತ ನಾನು ಹೇಳಲಾ? ಅವನ್ ದಬಾಕಿರೋದನ್ನ ನೀನ್ ಯಾವಾಗ ಕದ್ ನೋಡ್ದೆ? ಅದು ನಿಲ್ಸು, ಅದನ್ನ ನಾನು ಹೇಳ್ತೀನಿ. ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡಿ ಟಿಫಿನೂ ಮಾಡಿದೆ. ಬಸ್ ಸ್ಟಾಪಲ್ಲಿ ಹುಡುಗರಿಗೆ ಕಾಳಕ್ಕೆ ಬರೋಷ್ಟರಲ್ಲಿ ಟೈಮ್ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ದಯವಿಟ್ಟು ಕ್ಷಮಿಸ್ಬೇಡಿ, ಸ್ವಲ್ಪ ಜಾಸ್ತಿನೇ ಹುರ್ಕಳಿ. ಫಸ್ಟ್ ಆಫ್ ಆಲ್ ಹುಡುಗಿರಿಗೆ ಕಾಳಾಕೋದ್ ಬಿಡ, ಅಪ್ಪಿ ತಪ್ಪಿ ಒಂದು ಹುಡುಗಿ ಬಂದು ಅಣ್ಣ ಅಂತ ಕರೆದಾಗ ಮಠ ಒಂದು ಕೈ ಬೀಸಿ ಕರೆದಂತಾಗುತ್ತೆ. ಸರ್ವಜ್ಞ ಕಾಮಿಡಿ. ಇರ್ಲಿ ಇರ್ಲಿ. ಈ ನನ್ನ ಮಗಂದ ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ವಲ್ಲ, ಏನು ಮಾಡೋದು ಇವಾಗ? ಓ, ಅಲ್ಲಿ ಯಾರೋ ಇದ್ದಾರೆ, ಕೇಳ. ಅಣ್ಣ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಗೂಗಲ್ ಮ್ಯಾಪ್ನಲ್ಲಿ ಈ ಅಮ್ಮ ನೋಡಿದ್ರೆ ಇಂಗ್ಲೀಷ್ನಲ್ಲಿ ಕೊಯ್ತಾವಳೆ, ಏನೂ ಅರ್ಥನೇ ಆಗ್ತಾ ಇಲ್ಲ. ಹಲೋ ಗುರು, ಅದೆಲ್ಗೂ ಬರಲ್ಲ, ನಾವೇ ಎಲ್ಗೂ ಹೋಗ್ಬೇಕು. ನೀವು ಎಲ್ಗೂ ಹೋಗ್ಬೇಕಂತ ಇವ್ನಿಗೆ ಹೇಳಿ, ಯಾಕಂದ್ರೆ ಗೂಗಲ್ ಮ್ಯಾಪ್ನ ಕನ್ನಡ ಲೇಟೆಸ್ಟ್ ವರ್ಷನ್ ಇವನೇನೆ. ಒಂದು ವೇಳೆ ಗೂಗಲ್ ಮ್ಯಾಪ್ನಲ್ಲಿ ರೂಟ್ ಮಿಸ್ ಆದರೂ ಈ ನಮ್ಮ ಕನ್ನಡದ ಕಂದ ಅಚ್ಚ ಕನ್ನಡದಲ್ಲಿ ಧೂಳು ಎಬ್ಬಿಸ್ಬಿಡ್ತಾನೆ. ಚಿಂತೆ ಮಾಡಬೇಡಿ, ಕರ್ಕೊಂಡು ಹೋಯ್ತಾ ಇರಿ. ಆಮೇಲೆ ನಮ್ಮ ಕನ್ನಡದ ಕಂದನ ಮರಿದೆ ಪೋಸ್ಟ್ ಮಾಡಿಬಿಡಿ, ಸೀದಾ ಮನೆಗೆ ಬರುತ್ತೆ. ಯಾಕಂದ್ರೆ ನಮಗಿರೋದು ಇದೊಂದೇ ಮಾಸ್ಟರ್ ಪೀಸ್. ಹೌದಾ? ಬಿಡು. ನಿಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಿ, ಏಕೆಂದರೆ ಹಿಂಬದಿಯಲ್ಲೇ ಕುಳಿತಿರುವೆ. ಬೀಜ ಬಾಯಿಗೆ ಬಂದಂತಾಗಿದೆ. ಬಂದಿತ್ತು, ನುಂಗಿಬಿಟ್ಟೆ. ನಿಮ್ಮ ಗಮ್ಯಸ್ಥಾನವನ್ನು ತಲುಪಲು 1500 ಮೀಟರ್ಗಳ ಅಂತರವಿದೆ. 1500? 1.5 ಕಿಲೋಮೀಟರ್ ಗುರು.
500 ಮೀಟರ್ಗಳ ನಂತರ ನಿಮ್ಮ ವಾಹನವನ್ನು ಎಡಕ್ಕೆ ಚಲಿಸಿ. ಪಕ್ಕದಲ್ಲಿ ಹುಡುಗಿಯರಿದ್ದಾರೆ, ನೋಡಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲೆ ಇರಲಿ. ಎಲ್ಲ ಇವನು ನಾನು ಹುಡುಗಿರನ್ನ ನೋಡಿದ್ದು ಇವನು ಹೆಂಗೆ ಗೊತ್ತಾಯ್ತು? ಯಾವುದಕ್ಕೂ ಹುಷಾರಾಗಿರ್ಬೇಕು. ಇವನೇನು ಇಷ್ಟೊತ್ತಾದರೂ ಬರಲಿಲ್ಲ? ದಾರಿ ತೋರ್ಸಕ್ಕೆ ಹೋದವನು ದಾರಿ ತಪ್ಪುಟ್ನ ಹೆಂಗೆ? ಏನಪ್ಪ ಗೊತ್ತಿಲ್ಲ. ಏಯ್ ಚಲ್ಡು, ಬರೋ ಇಲ್ಲಿ. ಯಾಕೋ ಮರಿ ಟೆನ್ಷನ್ನಲ್ಲಿದೆಯಾ? ಅದಿರ್ಲಿ, ನಿಮ್ಮ ಅಕ್ಕ ಹೇಗಿದ್ದಾಳು? ಹೆಂಗಿದೆ ಮೈಗೆ ಅಷ್ಟೇ ಆಮೇಲೆ ನಂಗೇನು ಆಗಿಲ್ಲ ಕಣೋ ಬಾಮೈದ. ಏನೋ ಬಾಂಬ ಇದ್ದಾನ, ತಡಿ ನಮ್ಮ ಅಮ್ಮಗೆ ಐತೀನಿ. ಲೇ ನಿಮ್ಮ ಅಕ್ಕನ್ ಕೇಳಿದೆ ಅಂತ ಹೇಳು. ಏ ಬಿಡೋ ಹೋಗ್ಲಿ, ಅವ್ರನ್ನ ಯಾಕೋ ರೇಗಿಸ್ತೀಯಾ? ನೋಡ್ರು ಕನ್ನಡದ ಕಂದ. ನೀನೇನು ಇಷ್ಟತ್ತೋದೆ? ನಾವೆಲ್ಲೋ ದಾರಿ ತೋರ್ಸಕ್ ಹೋದ ದಾರಿ ತಪ್ಪುಟ ಅನ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಲೇಟ್ ಆಗಿದ್ರೆ ಕಳೆದೋದ ಕನ್ನಡದ ಕಂದ ಅಂತ ಎಲ್ಲಾ ಕಡೆ ಪೋಸ್ಟರ್ ಹಾಕ್ಸ್ಬಿಡ್ತಿದ್ವಿ. ಅಮ್ಮಿಕೊಂಡು ಇರಪ್ಪ, ದಾರಿ ತಪ್ಪೋ ಚಾನ್ಸೇ ಇಲ್ಲ. ನೋವೇ. ಸಾಕ್ ಬಾ, ಕೂತ್ಕೋ. ಏನೋ ದಾರಿ ಏಯ್ ನನ್ನ ಮಗಂದ ಏನು ಕೇಳ್ತಾನೆ ಇಲ್ಲ. ಸರಿ, ನಾನು ಬರಲ್ಲ, ನಾನು ಸ್ವಲ್ಪ ಕೆಲಸ ಇದೆ. ಸರಿ ಕಣ್ರ, ನಾಳೆ ಸಿಗೋಣ. ಹೋಗಪ್ಪ, ನನಗೇನು ಕೆಲ್ಸಿಲ್ಲ ಬಗ್ಸಿಲ್ಲ. ಏನೈತೆ? ಲೋ ಇರೋ, ನಾನು ಬರ್ತೀನಿ. ಎಲ್ಲ ಖಾಲಿ, ಇಲ್ಲಿ ನಾನು ಖಾಲಿ. ಇಲ್ಲಿ ಎಕ್ಸ್ಕ್ಯೂಸ್ ಮೀ, ಈ ಆಟಲ್ಲಿ ಒಂದು ಸೈಟ್ ಖಾಲಿ ಇದೆ, ಅದನ್ನು ನೀವೇ ಯಾಕೆ ತಗೊಳ್ಬಾರ್ದು? ಏಯ್, ಕರೆಕ್ಟಾಗಿ ಅಳತೆ ಮಾಡಿದ್ರೆ ಅವಳ ಬ್ಯಾಗ್ ಅಷ್ಟು ಉದ್ದ ಇಲ್ಲ, ಆರ್ಟಲ್ಲಿ ಸೈಟ್ ಕೊಡ್ತಾನಂತೆ. ಈ ಆಟಲ್ಲಿ ಸೀಟ್ ಆದರೂ ಕೊಡ್ತೀನಿ, ಸೈಟ್ ಆದರೂ ಕೊಡ್ತೀನಿ, ಅದನ್ನ ಕೇಳಕ್ಕೆ ನೀನ್ಯಾರೋ? ಹುಡುಗಿರಿಂದ ಬಿದ್ದವ್ರು ಯಾರೂ ಉದ್ಧಾರ ಆಗಿಲ್ಲ. ನನ್ನ ನೋಡು, ಕಾಯಕವೇ ಕೈಲಾಸ, ಮನೆಯೇ ಮಂತ್ರಾಲಯ ಅಂತ ನಮ್ದೋನು. ನಿಮಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ? ಹೆಂಗೋ ಒಂದು ಸೆಟ್ ಮಾಡ್ಕೊತ ಇದ್ದೆ, ಈ ನನ್ನ ಮಗ ಅಡ್ಡ ಬಂದು ಎಲ್ಲ ಕೆಡಿಸ್. ಬೆಳಗ್ಗೆ ಟಿ ವಿಲಿ ಗುರುಜಿ ಹೇಳ್ತಾ ಇದ್ರು, ಇವತ್ತು ನಿಮ್ಮ ರಾಶಿಲಿ ಶನಿ ಕಾಟ ಇದೆ ಅಂತ. ಮೋಸ್ಟ್ಲಿ ಆ ಶನಿ ಇವನೇ ಇರಬೇಕು. ಹಾಯ್, ಹಲೋ. ಥೋ, ಒಬ್ರು ಕರಿತಿದ್ದಾರೆ ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಅಲ್ಲಿ. ಹಲೋ, ನಿಮ್ ಜೊತೆ ನಾನು ಯಾಕೆ ಮಾತಾಡ್ಲಿ? ಹೋಗರ್ನ ಬರರ್ನೆಲ್ಲ ಮಾತಾಡ್ಸಕ್ ನನಗೇನು ತಲೆ ಕಟ್ಟೆದ ಅಂತ ತಿಳಿದಿರೇನ? ಹೋ, ಉತ್ತರ ಕರ್ನಾಟಕದ ಪ್ರತಿ ಯಾವುದಕ್ಕೂ ಹುಷಾರಾಗಿರ್ಬೇಕು. ಉತ್ತರ ಕರ್ನಾಟಕ ಯಾಕ್ರಿ ಹುಡುಗಿಯರ್ನ ರೋಡ್ನಾಗ ಅಡ್ಡಾಡಕ ಬಿಡಂಗಿಲ್ಲ ನೀವು? ನಿಮ್ಮಿಂದ ಭಾಳ ತೊಂದರೆ ಆಗ ಕುಂತೈತಿ. ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಚೊಲೋ ಇರಲ್ಲ ನೋಡ್ರಿ. ಇದ್ಯಾಕೋ ನಮಗೆ ಸೆಟ್ ಆಯ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡುವ. ನೀವು ಡ್ಯಾನ್ಸರ್ ಅಲ್ರಿ? ಅವತ್ತು ಕಾಲೇಜ್ನಾಗ ಫಂಕ್ಷನ್ ಇತ್ತು, ನೀವು ಡ್ಯಾನ್ಸ್ ಮಾಡಿದ್ರಿ? ಹೌದ್ರಿ, ನಾನಾ ರೀ ಡ್ಯಾನ್ಸ್ ಮಾಡಿದ್ದು. ಚಲೋ ಇತ್ರಿ. ಇವಾಗ ನಮ್ಮ ರೂಟಿಗೆ ಬಂತು. ಹೇ, ಮಸ್ತ್ ಡ್ಯಾನ್ಸ್ ಮಾಡಿದ್ರಿ. ಸ್ಟೆಪ್ ಅಂತರೂ ಸೂಪರ್. ಥ್ಯಾಂಕ್ಸ್ ರೀ. ಇರ್ಲಿ, ಏನಿವತ್ತು ಭಾರಿ ಕಾಣಕತ್ತೀರಿ. ಥ್ಯಾಂಕ್ಸ್ ರೀ. ನಿಮ್ಮ ಡ್ರೆಸ್ ಅಂತೂ ಮಸ್ತ್ ಐತಿ. ಥ್ಯಾಂಕ್ಸ್ ರೀ. ಮೇಕಪ್ ಅಂತೂ ಖತರ್ನಾಕ್. ಥ್ಯಾಂಕ್ಸ್ ಅಣ್ಣ. ಇರ್ಲಿ ಇರ್ಲಿ, ಆದರೂ ಏನು ಬಿಡ್ರಿ, ಚಂದನ ಕಾಣವಲ್ರಿ. ಹೆಂಗೆ ನಾವು ನಿಮ್ಮ ಹುಡುಗಿರ ಬುದ್ಧಿ ನಮಗೆ ಗೊತ್ತಿಲ್ವಾ? ಎಷ್ಟು ಹುಡುಗಿರ ನೋಡಿಲ್ಲ ನಾವು. ಹಾಂ, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಬನ್ನಿ. ಬ್ರೋ, ಐ ಲೈಕ್ ಯುವರ್ ಹೇರ್ ಸ್ಟೈಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್ ಹೋಗೋ. ತಡಿಯಾ,
ದಡಿಯ ಒಟ್ಟಾಗಿ ಏನು ತಿಂತೀವ? ಎಕ್ಸ್ಕ್ಯೂಸ್ ಮೀ ಭಿಕ್ಷೆ ಪ್ಲೀಸ್. ಚಿಲ್ಡ್ರ ಇಲ್ಲ ಹೋಗೋ. ಸ್ಕ್ಯಾನ್ ಪ್ಲೀಸ್. ಗೋ ಡಿಜಿಟಲ್. ನಿನಗೆ ಕಾಸು ಕೊಟ್ರೆ ನನಗೇನೋ ಬರುತ್ತೆ? ಸ್ವರ್ಗ ಸಿಗುತ್ತ ಮ್ಯಾನ್, ಸ್ವರ್ಗ. ಹಾಗಾದ್ರೆ ಈ ಊರೇ ನಿಂದು ಕಣ. ಊರೇನ ನಿಮ್ಮ ಅಪ್ಪಂದ ಮ್ಯಾನ್. ಸ್ವರ್ಗ ಏನ್ ನಿಮ್ಮಪ್ಪಂದ ಮ್ಯಾನ್? ₹1 ಕೂಡ ಹೇಗತಿ ಇಲ್ಲ ದಡಿಯನ ಮಗ, ತಲೆಯಲ್ಲೇ ಮಾತಾಡ್ತಾನ ಮ್ಯಾನ್. ತಿಂದು ಎಲ್ಲ ಡುಮ್ಮಗಾಗಿದ್ದೇನೆ. ಏಯ್ ಸುಮ್ಮನೆ ಹೋದ್ರೆ ಸರಿ. ಈಗ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಮ್ಯಾನ್? ಇಲ್ಲೇ ಬಿದ್ದು ಒದಾಡ್ಬಿಡ್ತಾನೆ. ಹುಷಾರು, ಭೂಕಂಪ ಆಗಿಬಿಟ್ಟಿತ್ತ ಮ್ಯಾನ್. ಏಯ್ ನಡಿಯ ನಿನ್ನ. ಯಪ್ಪ ದಡಿಯನ್ ಮಗ ಬಂದಪ್ಪ. ದಡಿಯ ಹೋಗ್ತೀಯಾ ಇಲ್ವಾ ಈಗ? ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂಕೆ ಮುಂದ್ಕೆ ನೀನೇನು ಫೋನ್ ಎತ್ತದ್ಬಿಟ್ಟು ಎಲ್ಲ ಅಳ್ಳಾಡ್ಸ್ಕೊಂಡು ನಿಂತಿದ್ಯಾ? ಬಟ್ ಹೇಳಿದ್ವೇನೋ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಅಂತ, ಅದಕ್ಕೆ ಎಲ್ಲ ಅಲ್ಲಾಡಿಸ್ತಿದ್ದೀನಿ ನೋಡಿಲಿ. ಓ ಹಿಂಗೆ. ಹಲೋ, ಹೌದಾ? ಕೇಳ್ತೈತಾ? ಭಾಳ ಆಯ್ತಲ್ಲ ಇದು. ಸರಿ ಆಯ್ತು, ಓಕೆ ಬರ್ತೀನಿ ತಗೋ. ಛೇ ಮಗ, ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ. ಈಗ ಸದ್ಯದ ಮಟ್ಟಿಗೆ 1 ತಿಂಗಳು ಸಿಗೋಕ್ಕಾಗಲ್ಲ. ಏನಪ್ಪ ಅಂತ ಕೆಲಸ? ಏನೋ ಇದೆ ಪರ್ಸ್ನಲ್ ಅಂತ ಹೇಳಿದೆ ತಾನೇ. ಬರ್ಲಾ? ಓ ಸರಿ ಬಿಡಪ್ಪ, ಹೋಗು. ಸರಿ ಮಗ, ಏನಾದರೂ ಇದ್ರೆ ಹೇಳು. ಸರಿ ಹೋಗ್ಬಾ. ಯಾರು ಇವಳು ನನ್ನ ತಲೆಗೆಡಿಸಿಹಳು, ಇರಬಹುದೇನು ಪ್ರೀತಿಯ ದೇವತೆಗಳು, ಖಾಲಿ ಇದ್ದ ಹೃದಯದಲ್ಲಿ ಫಿಗರು ಖಾಲಿ ಇದ್ದ ಹೃದಯದಲ್ಲಿ ಊರಿದಳು. ನೀವು ನಡೀರು, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಆಮೇಲೆ ಬರ್ತೀನಿ. ನಾವು ಬರ್ತೀವಿ ಮಚ್ಚ. ಎಲ್ಲೋ ಕೇಳಿದ್ದೀನಲ್ಲ. ನಾವು ಬರ್ತೀವಿ ಮಚ್ಚ. ಡೇ ಕಾಪಿ ರೈಟು ಅಷ್ಟೇ. ಆಮೇಲೆ ನಾವು ಬರ್ತೀವಿ ಮಚ್ಚ. ಅಯ್ಯ ನಿನ್ನ ಹೇಯಪ್ಪ. ಕಳೆದೆನು ಕಣ್ಣ ನೋಟಕ್ಕೆ, ಸೋತೆನು ಸ್ವಲ್ಪ ಸ್ಮೈಲಿಗೆ, ಸೀದಾ ಸಾದ ಹುಡುಗನ ಇವಳ ಬನಿಗೆ ಬಿದ್ದೆನು. ಢವ ಢವ ಎಂದಿದೆ ಹೃದಯ, ಕೇಳುತ್ತ ಮರೆತೆ ದಾರಿಯ, ವಾಸಿಯಾಗದಿಂದಿಗೂ ಪ್ರೀತಿ ಖಾಲಿ. ಏನ್ ಬೇಕು? ಆ್ಯಕ್ಚುಲಿ ನೀವೇ ಬೇಕು. ಏನು? ಅದೇ ನೀನೇ ನನಗೆಲ್ಲ ನೀನೇ ಸಾಂಗ್ದು CD ಬೇಕು. ಏನು ನೀನಾ? ಅದೇ ನಮ್ಮಪ್ಪು ಸರ್ದು. ಓ ಅಪ್ಪು ಸರ್ದಾ? ನನ್ನ ಎದೆಯ ತುಂಬ ನಿನ್ನ ಯಾರು ಇವಳು ನನ್ನ ತಲೆಗಿಡಿಸಿಹಳು, ಖಾಲಿ ಇದ್ದ ಹೃದಯದಲ್ಲಿ ನೆಲೆಯೂರಿದಳು. ಯಾರು ಇವಳು? ರಾಜ ಮೀನುಗಾರ ಹಂಗಂದ್ರೇನಾ? ಕಿಂಗ್ ಫಿಶರ್ ಮಗ.
ಲೋ ವಿಜಯ್, ಯಾಕೋ ನೀನ್ ಎಣ್ಣೆ ಹೊಡೆಯಲ್ವೇನಾ? ಇಲ್ಲ, ಇನ್ನು ಮುಂದೆ ಎಣ್ಣೆ ಹೊಡಿಯಲ್ಲ, ಎಲ್ಲ ಬಿಟ್ಬಿಡ್ತೀನಿ. ಎಣ್ಣೆ ಹೊಡೆದ ತಕ್ಷಣ ಚಳಿ ಎಲ್ಲ ಬಿಟ್ಟೋಯ್ತು. ಮಗ, ದೇವರು ನಿನ್ಗೆ ಎಂತ ಒಳ್ಳೆ ಬುದ್ಧಿ ಕೊಟ್ಟ ಮಗ. ನೀನು ಸೂಪರ್ ಮಗ ನೀನು. ನನ್ನ ಮಗನೇ, ನಮ್ಮ ಹುಡುಗಿ ಟಚ್ ಮಾಡಿದ ಕೈಯಿಂದ ಎಣ್ಣೆನೇ ಮುಟ್ಟಿಲ್ಲ, ಅಂಥದ್ರಲ್ಲಿ ಈ ಕುಡಿದು ಟೈಟಾಗಿ ಗಬ್ಬುನಾಥ ಹೊಡಿತಿರೋ ಈ ನಿನ್ನ ಹೊಲ್ಸ್ ಬಾಯಿಂದ ಮುತ್ತು ಕೊಡ್ತೀಯಾ? ನೀನಾಗಿದ್ದಕ್ಕೆ ಸುಮ್ಮನೆ ಆಗಿದ್ದೀನಿ. ಬೇರೆ ಯಾವನಾನ ಆಗಿದ್ರೆ ರಕ್ತ ಕುಡಿತಿದ್ದೆ. ಲೇ, ಇವನೇನೋ ಸೈಲೆಂಟ್ ಆಗಿದ್ದವನು ವೈಲೆಂಟ್ ಆಗಿಬಿಟ್ಟ ಸಡನ್ಲಿ. ಕಾಲಾಯ ತಸ್ಮೈ ನಮಃ. ಸಿಡಿ ಬೇಕಾಗಿತ್ತು ಬುಲ್ಬುಲ್. ಏನು ಬುಲ್ಬುಲ್ ಸಿಡಿ ಬೇಕಾಗಿತ್ತು. ಏನು? ಅದೇ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನಟಿಸಿರೋ ಬುಲ್ಬುಲ್ ಸಿಡಿ ಬೇಕಾಗಿತ್ತು. ಆ ಥರ ಯಾವುದು ನಮ್ಮ ಹತ್ರ ಇಲ್ಲ. ಪರವಾಗಿಲ್ಲ, ನಮ್ಮ ಬಾಸ್ ತಾನೆ, ಯಾವುದಾದ್ರೂ ಕೊಡಿ. ನೀವು ಬೇರೆ ಕೊಡ್ತಾ ಇದ್ದೀರಾ? ತಗೊಳ್ಳಿ, 40 ರೂಪಾಯಿ. ಅಕ್ಕ, ರಹಸ್ಯ ಪಿಕ್ಚರ್ ಸಿಡಿ ಇದೆಯಾ? ಯಾಕೆ ನೀವು ಅದ್ರಲ್ಲಿ ಯಾಕೆ ಮಾಡಿದ್ದೀರಾ? ನಾವು ನೋಡದೆ ಇರೋದ. ನೋಡಿರ್ತೀಯ. ರೀ, ಈ ಮೊಬೈಲ್ಗಳು ಬಂದಮೇಲೆ ಎಲ್ಲ ಹಾಳಾಗೋಯ್ತು. ಈ ಚಿಕ್ಕ ಹುಡುಗರಿಂದ ಹಣ್ಣು ಮುದುಕರವರೆಗೂ ಎಲ್ಲ ರಹಸ್ಯನೂ ಮೊಬೈಲಲ್ಲೇ ನೋಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಸಿಡಿನೇ ತಗೊಳ್ಳೋದು. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನೀವು ಹೇಳ್ತಾ ಇರೋದು ನೋಡಿದರೆ ನಾನೇನು ಜಾಸ್ತಿ ಮಾತಾಡಿದೆ ಅನಿಸ್ತದೆ. ಅಯ್ಯೋ, ಹಾಗೇನಿಲ್ಲ. ಸರಿ, ಬರ್ತೀನಿ. ಹೇ, ಹಲೋ. ಹಾಂ, ಹೇಳಿ. ನಿಮ್ಮ ಹೆಸರು? ವಿಜಯ್ ಅಂತ. ಓಕೆ. ನನ್ನ ಹೆಸರು ಅನಿತಾ ಅಂತ. ವಿಜಯ್, ಅನಿತಾ, ಒಳ್ಳೆ ಜೋಡಿ. Love me or hate me, kiss me or kill me, oh darling please do something to me. ಏನ್ ಕವನ ಫುಲ್ ಜೋರಾಗಿದೆ. ಇವತ್ತೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಅದನ್ನು ಹೇಳೋಕ್ಕೂ ಮುಂಚೆ ಒಂದು ಕವನ ಹೇಳ್ಬಿಡ್ತೀನಿ, ಕೇಳಿ. ಹೇಳಿ. ನಿನ್ನ ನೋಡಲು ಬರುವೆ ಅಂಗಡಿಯ ತೀರ, ನಿನ್ನ ನೋಡದೆ ಈ ಜೀವವು ತತ್ತರ, ನಿನಗಾಗಿ ಕಾಯುವೆ ಜನ್ಮಾಂತರ, ನೀಡುವೆಯ ನೀ ಇದಕ್ಕೆ ಉತ್ತರ. ವಾ 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 ವಾ, ಯಾರಿಗೋ ಪ್ರಪೋಸ್ ಮಾಡಕ್ಕೆ ಹೊರಟಿದ್ದೀರಾ? ಅದೇನೋ ಗೊತ್ತಿಲ್ಲ ರೀ, ನಿಮ್ಮನ್ನು ನೋಡಿದಾಗಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ಎಲ್ಲಿ ಹೋಗ್ತೀನೋ ಏನು ಮಾಡ್ತೀನೋ ನನಗೇ ಅರ್ಥ ಆಗ್ತಿಲ್ಲ. ರಾತ್ರಿ ಮಲಗಿದ್ರೆ ಕನಸಲ್ಲೂ ನೀವೇ, ನನ್ನ ಮನಸ್ಸಲ್ಲೂ ನೀವೇ, ಯಾರನ್ನು ನೋಡಿದ್ರೂ ನೀವೇ ಕಾಣಿಸ್ತೀರ. ತಲೆ ಕೆಟ್ಟು ಹೋಗಿದೆ ಚಿನ್ನ, ತಂದು ಕೊಡು ನೀ ಮೆಡಿಸನ್ನ, ಹಾಕಿಬಿಟ್ಟೆ ನನ್ನ ಹೃದಯಕ್ಕೆ ಕನ್ನ, ಹುಡುಕಿ ಕೊಡು ಕಳೆದು ಹೋದ ನನ್ನ ಹೃದಯವನ್ನ. ಐ ಲವ್ ಯು ಅನಿತಾ, ಲವ್ ಯು ಫಾರ್ ಎವರ್. ಏನು ಲವ್ವಾ? ಏನು ತಮಾಷೆ ಮಾಡ್ತಿದ್ದೀರಾ? ಏನೋ ಚೆನ್ನಾಗಿ ಮಾತಾಡ್ತೀರಾ ಅಂತ ಫ್ರೆಂಡಾಗಿ ಮಾತಾಡಿದ್ರೆ ಲವ್ ಅಂತ ಲವ್? ಹೋಗಿ ಕೆಲಸ ನೋಡ್ಕೊಳ್ರಿ, ಹೋಗಿ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ಮತ್ತೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ನನ್ನನ್ನು ನಗ್ತಾ ಇದ್ದಿದ್ದು, ನನ್ನ ಜೊತೆ ಕ್ಲೋಸ್ ಆಗಿರ್ತಿದ್ದು, ಇದ್ಯಾವುದು ಲವ್ ಅಲ್ವಾ? ಒಂದು ಹುಡುಗಿ ಯಾರ ಹತ್ರನಾದ್ರೂ ಕ್ಲೋಸ್ ಆಗಿ ಮೂವ್ ಆದ್ರೆ ಸಾಕು, ಅದನ್ನೇ ಲವ್ ಅನ್ಕೊಂಡ್ಬಿಡ್ತೀರಾ? ಯಾಕೆ ಯಾವ ಹುಡುಗಿನೂ ಹುಡುಗರ ಹತ್ರ ಕ್ಲೋಸ್ ಆಗಿ ಇರ್ಲೇಬಾರ್ದಾ? ಬರೀ ಲವರ್ ಆಗೇ ಇರಬೇಕಾ?
ಅದು ಹಾಗಲ್ಲ ಅನಿತಾ. ಇನ್ನೇಗೆ ನೀವು ಪ್ರಪೋಸ್ ಮಾಡಿದ ತಕ್ಷಣನೇ ನಾವು ಒಪ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಹುಡುಗಿ ಸರಿ ಇಲ್ಲ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇಡೀ ಊರು ತುಂಬ ಡಂಗೂರ ಸಾರ್ಕೊಂಡು ಬಂದ್ಬಿಡ್ತೀರಾ, ನೀವೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀರಾ. ಅನಿತಾ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಕೇಳೋದು ಏನೂ ಇಲ್ಲ, ಯಾವ ಲವ್ ಇಲ್ಲ, ಮಣ್ಣು ಇಲ್ಲ. ಮೊದಲು ಇಲ್ಲಿಂದ ತೊಲಗು. ನಿನ್ ಮಕ ನೋಡೋಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಆಗಿ ಕಣ್ಣೀರಾಯಿತೆ, ಜೊತೆ ನೀನಿರದೆ ಜೀವ ಒಂಟಿಯಾಯಿತೆ. ಪ್ರೀತಿಯ ಅರಿಯದೆ ನನ್ನನ್ನು ದೂರಿದೆ, ಮಾತಿನ ಯುದ್ಧದಲ್ಲಿ ಮೌನಿ ನಾನಾದೆ. ಇರುವ ಪ್ರೀತಿಯ ತೊರೆದೆ, ಮನದ ಮಾತನು ಮರೆ ಮಾಚಿದೆ. ಇರುವ ಪ್ರೀತಿಯ ತೊರೆದೆ, ಮನದ ಮಾತನು ಮರೆ ಮಾಚಿದೆ. ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ. ಕಂಬನಿಯೂ ಜಾರಿದೆ, ಹೃದಯವು ಮಿಡಿದಿದೆ. ಕನವರಿಸುತ್ತಾ ನಿನ್ನಯ ಹೆಸರನೆ ಜಪಿಸಿವೆ. ಮರಣ ದಂಡನೆ ವಿಧಿಸಿದೆ, ಕೊನೆಯ ಆಸೆಯ ಕೇಳದೆ. ಮನಸ್ಸು ಬೆಸೆಯೋ ಸಮಯದಲ್ಲಿ ಯಾಕೆ ಮಾಡಿದೆ ಹೀಗೆ. ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ. ಎಳ್ಳೀರು ಅಣ್ಣ, ನನ್ನ ಎಳ್ಳೀರು ಬಡವ ಯಪ್ಪ, ಎಳ್ಳೀರು ಕೊಡ್ರು. ಎಳ್ಳ ಎಳ್ಳ ತಪ್ಪರು, ಗಾಡಿ ತಪ್ಪರು. ಎಳ್ಳ ಎಳ್ಳೀರು, ಎಳ್ಳೀರು, ಎಳ್ಳ ಎಳ್ಳೀರು, ಎಳ್ಳೀರು ಕಟ್ಟಾರು. ಎಳ್ಳ ಎಳ್ಳೀರು.
ಅಣ್ಣ ಇಲ್ಲಿ ನೋಡಿ, ಅವನು ಫೋಟೋ ನನ್ನ ಗೆಳೆಯ ಕಳಿಸಿದ್ದಲ್ವಾ? ಹಾಂ ನೋಡ್ಸಿನಾ, ನಿನಗೆ ಯಾವಾಗ ಬೇಕೋ ಅವಾಗ ಬಂದು ದುಡ್ಡು ನಿನ್ನ ಕೈ ಸೇರುತ್ತೆ. ಆದರೆ ನಾನು ಹೇಳಿರೋ ಕೆಲಸ ಮಾತ್ರ ಕರೆಕ್ಟಾಗಿ ಆಗಲೇಬೇಕು. ಇಲ್ಲ ಅಂದರೆ ಅದರ ಪರಿಣಾಮ ಮಾತ್ರ ನೀನೇ ಎದುರಿಸ್ಬೇಕಾಗುತ್ತೆ. ಲೇ, ಏನು ಬೇಜಾನ್ ನಿಗ್ರಾಗ್ತಿದೀಯಾ? ಮಾಡ್ಕೊಡ್ತೀನಿ ಅಂತ ಹೇಳ್ದೆ ತಾನೇ? ರೈಟ್ ಹೇಳೋ. ಸರಿ, ನಿನ್ನೆ ನಂಬಿ ಈ ಕೆಲಸ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಮುಗಿಸು. ಸರಿ, ನಾನಿನ್ನು ಬರ್ತೀನಿ. ಏನು? ಒಬ್ಬನ್ನ ಸಾಯಿಸ್ಬೇಕಾಗಿತ್ತು. ಯಾರನ್ನ? ಇವನ್ನ. ಯಾಕೆ ಸಾಯಿಸ್ಬೇಕು? ಅಂತ ತಪ್ಪು ಅವನೇನು ಮಾಡಿದಾನೆ? ಅವನು ನನ್ನ ತಂಗಿಯಿಂದ ಬಿದ್ದಿದ್ದಾನೆ. ಇವತ್ತು ಅವನು ನನ್ನ ತಂಗಿಗೆ ಪ್ರಪೋಸ್ ಮಾಡೋದನ್ನು ನೋಡಿದೆ. ಅಲ್ಲೇ ಅವನ್ನ ಸಾಯಿಸುವಷ್ಟು ಕೋಪ ಬಂದಿತ್ತು. ನನ್ನ ಜೊತೆ ಹುಡುಗರಿದ್ರು, ಅವ್ರ ಮುಂದೆ ನನ್ನ ಮರ್ಯಾದೆ ಹೋಗ್ಬಾರ್ದಂತ ಸುಮ್ಮನೆ ಇದ್ದೆ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡ್ತೀನಿ. ಈ ಥರ ಸಣ್ಣ ಪುಟ್ಟ ಡೀಲ್ಗಳನ್ನು ನಾನು ಮಾಡಲ್ಲ. ಇದಕ್ಕೆ ಅಂತಲೇ ನನ್ನ ಗೆಳೆಯ ಇದ್ದಾನೆ. ಅವನು ಈ ಕೆಲಸನ ನಿಷ್ಠೆಯಿಂದ ಮಾಡ್ತಾನೆ. ಆದರೆ ದುಡ್ಡು ಸೇರೋ ಜಾಗಕ್ಕೆ ಬಂದು ಸೇರಲೇಬೇಕು. ಕೆಲಸ ಮುಗಿದ ತಕ್ಷಣ ನಿನ್ನ ಕೈಗೆ ದುಡ್ಡು ಸೇರುತ್ತೆ. ಕೆಲಸ ಆದಮೇಲೆ ಕಾಲ್ ಮಾಡು, ನಾನಿನ್ನು ಬರ್ತೀನಿ. ಆಯಿತು. ಲೈ, ಗುಳಿ ಫೋನ್ ಮಾಡೋ. ಆಯ್ತಣ್ಣ, ತಗೊಳ್ಳೋಣ. ಅಣ್ಣ, ಸೀನಣ್ಣ ಫೋನ್ ಮಾಡ್ತಾ ಇದ್ದಾರೆ. ಹೇಳೋ ಗೆಳೆಯ. ಏನು ಗುಳಿ, ಎಲ್ಲಿದ್ಯಾ? ಇಲ್ಲೇ ಅಡ್ಡದಲ್ಲಿದ್ದೆ. ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಒಂದು ಡೀಲ್ ಇದೆ, ಅದನ್ನ ನೀನೇ ಮಾಡಬೇಕು. ಏನ್ ಡೀಲು ಅಂತ ಹೇಳೋ ಗೆಳೆಯ. ನೀನ್ ಹೇಳಿರೋ ಡೀಲ್ನ ಯಾವತ್ತಾದ್ರೂ ಮಿಸ್ ಮಾಡಿದೀನಾ? ನಿನ್ನ ವಾಟ್ಸಾಪಿಗೆ ಒಂದು ಫೋಟೋ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರೋನ್ನ ಡಿಲೀಟ್ ಮಾಡಿಬಿಡು. ಆಯ್ತು ಬಿಡಿಸಿನಾ, ಅವನ್ನ ರೀಸ್ಟಾರ್ಟ್ ಮಾಡೋಕ್ಕೂ ಬರಬಾರ್ದು. ಹಂಗೆ ಡಿಲೀಟ್ ಮಾಡ್ತೀನಿ. ನಿನ್ನ ಕೆಲಸ ಆಯ್ತು ಅನ್ಕೋ. ಕೆಲಸ ಆದಮೇಲೆ ಕಾಲ್ ಮಾಡು, ದುಡ್ಡು ಕಳಿಸ್ತೀನಿ. ನೀನು ಮೊದಲು ಅವ್ನ ಫೋಟೋ ಕಳಿಸು. ಅವನ್ನ ನಾನು ಕಳ್ಸಿದ್ಮೇಲೆ ನೀನು ನನಗೆ ದುಡ್ಡು ಕಳಿಸು. ಓಕೆ, ಕಳಿಸ್ತೀನಿ. ಏಯ್, ಕರಿಯೋ ಮರೀನಾ. ರೇ ಮರಿ, ಬಾರೋ ಇಲ್ಲಿ. ₹5 ₹10 ದುಡ್ದು ಆ ಬಡ ಕುಟುಂಬನ ಪೋಷಣೆ ಮಾಡ್ತಿರೋ ಬಡಪಾಯ ಹತ್ರ ಕಿತ್ಕೊಂಬಂದು ತಿಂತಿದ್ದೀರಲ್ರೋ, ಮನುಷ್ಯರೇನ್ರಯ್ಯ ನೀವು? ಅದು ₹5 50,000. ನಾವು ಒಂದ್ಸತಿ ಇಷ್ಟಪಟ್ಟ ಮೇಲೆ ಅದು ಎತ್ಕೊ ಬರ್ತೀವೋ ಕಿತ್ಕೊ ಬರ್ತೀವೋ ನಮಗೆ ಬೇಕಷ್ಟೇ. ಇವಾಗ ನಿನಗೆ ನೀನೇ ಹೀರೋ ಅನ್ಕೊಂಡು ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಕಾಯಿ ಎತ್ಕೊಂಡು ಹೋಗ್ತೀಯಾ? ನೋಡು ಗುರು, ಕೊಟ್ರೆ ತಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಎತ್ಕೊಂಡು ಹೋಗ್ತೀನಿ. ಹೊಡಿತವನಂತೂ ಲೋ ಎಂಕ ಹೊಡಿಯವನ್ನ.
ಎಳ್ಳೀರು ಯಾಕೆ ಏನಾಯ್ತಣ್ಣ? ಎದ್ದೇಳಿ ಮೊದಲು. ಯಾಕೆ ಏನಾಯ್ತು? ಯಾಕೆ ಕಳ್ತಿದ್ದೀರಾ? ಏನಂತ ಹೇಳಣ್ಣ, ನನ್ನ ಮಗಳು ಸ್ಕೂಲ್ ಫೀಸ್ ಕಟ್ಬೇಕಣ್ಣ. ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನಾಳೆ ನನ್ನ ಮಗಳನ್ನ ಹೊರಗೆ ಹಾಕ್ತಾರಣ್ಣ. ಬಡವರು ಹೊಟ್ಟೆ ಮೇಲೆ ಕಲ್ಲು ಹೊಡೆದು ಬಿಟ್ರಣ್ಣ. ಫೀಸ್ ಎಷ್ಟು ಕಟ್ಬೇಕು? 5,000 ಅಣ್ಣ. ಅದೇ 5,000ಕ್ಕೋಸ್ಕರ ಬಿಸಿಲು ಮಳೆ ಅಂದೆ ಊರೂರು ಅಲ್ದು ಎಳ್ಳೀರು ವ್ಯಾಪಾರ ಮಾಡ್ತಾ ಇದ್ದೀನಿ ಅಣ್ಣ. ಬಡವ್ರ ಕಷ್ಟ ಯಾರಿಗೆ ಹೇಳಣ್ಣ? ಅಮ್ಮಂಗೆ ಮೆಡಿಸಿನ್ ತರಬೇಕಿತ್ತು, ಆಮೇಲೆ ತಂದ್ರಾಯ್ತು. ತಗೊಳ್ಳಿ, ಇದರಲ್ಲಿ 5,000 ಇದೆ, ನಿಮ್ಮ ಮಗಳ ಫೀಸ್ ಕಟ್ಟಿ. ಬೇಡ ಅಣ್ಣ. ಪರವಾಗಿಲ್ಲ ತಗೊಳ್ಳಿ, ಬೇಡ ಅಣ್ಣ. ಇರಲಿ ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಫೀಸ್ ಕಟ್ಟಿ ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸಿ. ನಮ್ಮ ಪಾಲಿನ ದೇವರಣ್ಣ ನೀವು, ನಮ್ಮ ಪಾಲಿನ ಹಾಗೇನಿಲ್ಲ, ದೇವರು. ತಗೊಳ್ಳಿ ಹೋಗಿ. ತಗೋಣ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಬ್ರದರ್. ಅದರಲ್ಲಿ ಏನಿದೆ ಬಿಡಿ ಬ್ರದರ್. ಒಬ್ಬರನ್ನ ತುಳಿದು ಬೆಳಿಬೇಕು ಅನ್ನೋ ಈ ಜಗತ್ತಲ್ಲಿ ನಿಮ್ಮಂಥವ್ರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹಾಗೇನಿಲ್ಲ, ಈಗ ನಾವೇನು ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಸಿಗೋದು. ಅದು ನಿಜಾನೇ ಬಿಡಿ. ನೀವು ಇನ್ನೊಬ್ರನ್ನ ದ್ವೇಷ ಮಾಡಿ ಸಾಧಿಸೋದಾದ್ರೂ ಏನಿದೆ? ಅದು ನಿಜಾನೇ. ಆಯಿತು, ಸಿಗೋಣ. ಮತ್ತೆ ಸಿಗೋಣ. ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ.
ಇವತ್ತು ಅವ್ನು ಬಂದ ತಕ್ಷಣ ನನ್ನ ಮನಸ್ಸಲ್ಲಿರೋದು ಎಲ್ಲ ಹೇಳ್ಬಿಡ್ತೀನಿ ಅವನಿಗೆ. ಛೇ, ಯಾಕೆ ಇವನು ಬರ್ತಾ ಇಲ್ಲ? ನಾನು ಅವತ್ತು ಆ ಥರ ಮಾತಾಡಬಾರ್ದಿತ್ತು. ನಾನು ಆಡಿದ ಮಾತಿಂದ ವಿಜಯ್ಗೆ ಎಷ್ಟು ನೋವಾಗಿರ್ಬೇಕೇನೋ. ಅವನು ಬಂದ ತಕ್ಷಣ ಮೊದಲು ಸಾರಿ ಕೇಳಿಬಿಡ್ಬೇಕು. ಇವರು ವಿಜಯ್ ಫ್ರೆಂಡ್ಸ್ ಅಲ್ವಾ? ಹಲೋ ಹಲೋ, ನಿಂತ್ಕೊಳ್ಳಿ. ಹಲೋ ನಿಂತ್ಕೊಳ್ಳಿ. ಅವಾಗಿಂದ ಕರಿತಿದ್ದೀನಿ, ಕೇಳಿದ್ರು ಕೇಳ್ದಿರೋ ಥರ ಹೋಗ್ತಿದ್ದೀರಲ್ಲ. ನೀನು ಕರೆದ್ರೆ ಬಂದ್ಬಿಡ್ಬೇಕಾ? ನಿನ್ನ ಹತ್ರ ನಮ್ದೇನು ಕೆಲಸ? ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಮತ್ತೆ ಇನ್ನೇನು, ವಿಜಯ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದ. ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವನಿಗೆ ಎಷ್ಟೆಲ್ಲ ಅವಮಾನ ಮಾಡಿದೆ. ಆದರೂ ಅವನಿಗೆ ನಿನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಲಿಲ್ಲ. ನಿನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದ ಗೊತ್ತಾ? ಏನಪ್ಪ ಲವರ್ ಬಾಯ್, ಎಲ್ಲಿಗೆ ಬಂತು ನಿನ್ನ ಪ್ರೇಮ ಕಾವ್ಯ? ಲೇ ವಿಜಯ್, ಈಗಿನ ಕಾಲದ ಹುಡುಗಿರೇ ಸರಿ ಇಲ್ಲ ಕಣೋ. ಇವರೆಲ್ಲ ಬರೀ ಟೈಮ್ ಪಾಸಿಗೆ ಪ್ರೀತಿ ಮಾಡೋರು. ಈ ಪಬ್ಬು ಪಾರ್ಕು ಅಂತ ಇದರಲ್ಲೇ ಅರ್ಧ ಜೀವನ ಕಳೆದು ಬಿಡ್ತಾರೆ. ಆದರೆ ನಮ್ಮ ಹುಡುಗಿ ಎಲ್ಲ ಹುಡುಗಿರ ಥರ ಅಲ್ಲ ಕಣ್ರೋ. ಅವಳೇ ಬೇರೆ. ಯಾರ ಸಹಾಯನೂ ಇಲ್ಲದೆ ತಾನೊಬ್ಬಳೇ ದುಡಿದು ಅವಳ ಮನೆಗೆ ನೆರವಾಗಿ ನಿಂತವಳು. ಎಲ್ಲ ಹುಡುಗಿರಿಗೂ ಸ್ಫೂರ್ತಿ ಕಣ ಅವಳು. ದೇವತೆ. ಈ ನನ್ನ ಹೃದಯ ಅನ್ನೋ ಗರ್ಭಗುಡಿಗೆ ದೇವತೆ ಕಣ ಅವಳು. ದೇವತೆ. ಓಹೋ, ಇರಲಿ ಇರಲಿ. ನಮ್ಮ ಹುಡುಗಿ ಹಂಗೆ ಹಿಂಗೆ ಅಂತ ಎಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ದ. ಆದರೆ ನೀನು ಅವನ ಪ್ರೀತಿಗೆ ಒಳ್ಳೆ ಬಹುಮಾನನೇ ಕೊಟ್ಟೆ. ನಿಮಗೆ ಪ್ರೀತಿ ಅಂದರೆ ಟೈಮ್ ಪಾಸ್ಗೋಸ್ಕರ ಮಾಡ್ತಾರಲ್ಲ, ಈ ಪಬ್ಬು ಪಾರ್ಕು ಪಾರ್ಟಿ ಅಂತ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಶಾಪಿಂಗು ಮೀಟಿಂಗು ಡೇಟಿಂಗು ಅಂತ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಮನೆಗೆ ನಾನ್ಯಾರೋ ನೀನ್ಯಾರೋ ಅಂತ ದೂರ ಆಗ್ತಾರಲ್ಲ, ಅದಲ್ಲ ಪ್ರೀತಿ. ಒಬ್ರನ್ನ ಇಷ್ಟಪಟ್ಟ ಮೇಲೆ ಅವಳ ಬಗ್ಗೆ ಒಂದು ಕೆಟ್ಟದಾಗಿ ಯೋಚನೆ ಮಾಡಿದೆ. ಅವಳು ಚೆನ್ನಾಗಿದ್ರೆ ಸಾಕು, ಅವಳ ಖುಷಿನೇ ನನ್ನ ಖುಷಿ ಅಂತ. ದೇಹನೇ ದೇಗುಲ, ದೇಗುಲದಲ್ಲಿ ಅವಳೇ ನನ್ನ ದೇವತೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಮನಸ್ಸಿಂದ ಪೂಜೆ ಮಾಡಿ ಅವಳೇ ನನ್ನ ಪ್ರಪಂಚ ಅಂತಾರಲ್ಲ, ಅದು ನಿಜವಾದ ಪ್ರೀತಿ. ಒಂದ್ಸಾರಿ ಮನಸ್ಸಿಂದ ಪ್ರೀತಿ ಮಾಡಿ ನೋಡು, ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಂದರೆ ನೀವು ಹೇಳೋದು ನೋಡಿದ್ರೆ ಅವನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಾನಾ? ಅವತ್ತು ಪ್ರಪೋಸ್ ಮಾಡೋಕ್ಕೆ ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನನಗೂ ಅವನಂದ್ರೆ ಇಷ್ಟ ಅಂತ ಹೇಳೋಷ್ಟರಲ್ಲಿ ಅಲ್ಲೇ ಸ್ವಲ್ಪ ದೂರ ಚಿಕ್ಕಪ್ಪನ ಮಗ ಅಂದರೆ ನಮ್ಮ ಅಣ್ಣ ನಿಂತಿದ್ದ. ಲೋ, ಅವಳು ನಿಮ್ಮ ತಂಗಿ ಅಲ್ವಾ? ಅಣ್ಣ, ನಿಮ್ಮ ತಂಗಿಗೆ ಯಾರೋ ಪ್ರಪೋಸ್ ಮಾಡ್ತಿದ್ದಾನೆ. ಅಣ್ಣ ನೀವು ಅಣ್ಣ, ನಾನು ಅವನ್ನ ವಿಚಾರಿಸ್ಕೊತೀನಿ. ಲೇ, ಅವಳಿಗೆ ಈ ಲವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಣ್ರು. ನೀವೇ ನೋಡಿರ್ಬೇಕಾದ್ರೆ ಅವನ್ನ ಚೆನ್ನಾಗಿ ಹುಗ್ದು ಬೈದು ಕಳಿಸ್ತಾಳೆ.
ಏನು ಎಲ್ಲ ನೀ ಹೇಳ್ದಂಗೆ ಆಯ್ತಲ್ಲೋ. ಅಣ್ಣ ನೀನು ಬೆಂಕಿ ಅಣ್ಣ. ಲೇ ಅವಳು ನನ್ನ ತಂಗಿ ಕಣ್ರು. ನಮ್ಮ ಅಣ್ಣನ ಬೈಕೆ ಇಷ್ಟ ಇದ್ರೂ ಇಲ್ಲ ಅಂತ ಅವತ್ತು ಬೈದು ಕಳಿಸ್ದೆ. ಮತ್ತೆ ಬರ್ತಾನೆ ಎಲ್ಲ ವಿಷಯ ಹೇಳಬೇಕು ಅಂತ ಕಾಯ್ತಿದ್ದೆ, ಆದರೆ ಅವನು ಬರಲಿಲ್ಲ. ಪ್ಲೀಸ್ ದಯವಿಟ್ಟು ಹೇಳಿ ನನ್ನ ವಿಜಯ್ ಎಲ್ಲಿದ್ದಾನೆ? ಅವನ ಹತ್ರ ನಾನು ಕ್ಷಮೆ ಕೇಳಬೇಕು. ಪ್ಲೀಸ್ ಅವನ ಹತ್ರ ನನ್ನ ಕರ್ಕೊಂಡು ಹೋಗಿ. ಬಾ, ಕರ್ಕೊಂಡು ಹೋಗ್ತೀನಿ. ಅಮ್ಮ 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 ಯಾರು? ಅಮ್ಮ, ಅನಿತಾ. ಬಾ ಅಮ್ಮ ಒಳಗಡೆ. ಕುತ್ಕೋ ಅಮ್ಮ, ಕುಡಿಯೋಕೆ ನೀರು ತರ್ತೀನಿ. ಅಮ್ಮ, ವಿಜಯ್ ಇದು ನನ್ನ ಮೊದಲನೇ ಸತಿ ಭೇಟಿಯಾದಾಗ ತಗೊಂಡಿರೋದು. ಹೌದಮ್ಮ, ಅವ್ನು ಮೊದಲೇ ಸಾರಿ ನಿನ್ನ ನೋಡಿದಾಗ ತಗೊಂಡಿದ್ದು. ಅದಕ್ಕೆ ಅವನು ದಿನ ನೋಡೋಕೆ ಅದನ್ನು ಸ್ಪೆಷಲ್ ಆಗಿ ಇಡಿಸಿದ್ದಮ್ಮ. ಹೌದಾ ಅಮ್ಮ? ಯಾಕೆಲ್ಲರೂ ಡಲ್ ಆಗಿದ್ದೀರಾ? ವಿಜಯ್ ಎಲ್ಲಿ? ಅಮ್ಮ, ವಿಜಯ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಹಾ? ಏನ್ ಹೇಳ್ತಿದ್ದೀರಾ? ನನ್ನ ವಿಜಯ್ ಎಲ್ಲಿ? ನನ್ನ ವಿಜಯ್ ಏನೂ ಆಗಿಲ್ಲ. ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಹೇಳಿ. ಅವನಿಗೆ ಮೊದಲಿಂದನೂ ಕ್ಯಾನ್ಸರ್ ಇತ್ತು. ಡಾಕ್ಟ್ರು ಸ್ವಲ್ಪ ದಿನ ಬದುಕೋದು ಅಂತ ಹೇಳಿದ್ರು. ಅವನಿಗೆ ಆ ವಿಷಯ ಗೊತ್ತಿರಲಿಲ್ಲ. ನಾವೇ ಗೊತ್ತಾಗಬಾರ್ದು ಅಂತ ಹೇಳಿರಲಿಲ್ಲ. ಆದರೆ ಒಂದು ದಿನ ಮಲಗಿದಾಗ ಅನಿತಾ 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 ಎಂದು ಕನವರಿಸುತ್ತಿದ್ದ. ಅವನ ಅಪ್ಪನ ಥರ ನನ್ನ ಒಬ್ಬಳನ್ನೇ ಒಂಟಿ ಮಾಡಿ ಹೊರಟೋದ. ಅವನು ದಿನ ನಿನ್ನ ಬಗ್ಗೆ ಮಾತಾಡ್ತಿದ್ದ. ಅಮ್ಮ, ನೀನು ಇನ್ಮೇಲೆ ಕಷ್ಟಪಡಬೇಕಾಗಿಲ್ಲ. ನಿನ್ನ ಹಾಗೆ ಇರೋ ನಿನ್ನಷ್ಟೇ ಒಳ್ಳೆ ಸೊಸೆ ಬರ್ತಿದ್ದಾಳೆ ಅಂತಿದ್ದ. ಅದೆಷ್ಟು ಪ್ರೀತಿ ನಿನ್ನ ಮೇಲೆ ಅವನಿಗೆ. ನಿನ್ನ ನೋಡಬೇಕು ಅನ್ನೋ ನೆಪದಲ್ಲಿ ದಿನ ಸೀಡಿ ತರ್ತೀನಿ ಅಂತ ನಿನ್ನ ಅಂಗಡಿಗೆ ಬರ್ತಿದ್ದ. ಆದರೆ ಒಂದು ದಿನ ತಂದಿರೋ ಸೀಡಿಯನ್ನು ಓಪನ್ ಮಾಡಲೇ ಇಲ್ಲ. ಬಾ ಅಮ್ಮ, ಬೇಕಾದರೆ ನೀನೇ ನೋಡು. ಬಾ ಅಮ್ಮ. ನೋಡಮ್ಮ, ಅವನು ನಿನ್ನ ಹತ್ರ ತಂದಿರೋ ಸೀಡಿ ನೋಡಮ್ಮ. ಅಮ್ಮ, ಅವನು ಎಷ್ಟು ಪ್ರೀತಿ ಮಾಡ್ತಾನಂತ ನನಗೆ ಗೊತ್ತು. ಇಷ್ಟೊಂದು ಸೀಡಿಗಳೆಲ್ಲ ತಗೊಂಬಂದಿದ್ದಾನಲ್ಲ, ಅದರಲ್ಲಿ ಒಂದು ಸೀಡಿ ಆದರೂ ಓಪನ್ ಮಾಡಿ ನೋಡಬೇಕಿತ್ತು. ಪ್ರತಿಯೊಂದು ಸೀಡಿಯಲ್ಲೂ
ಒಂದೊಂದು ಲೆಟ್ರ್ ಇಟ್ಟು ಕಳಿಸ್ತಿದ್ದೆ ಅಮ್ಮ. ಬೇಕಿದ್ರೆ ನೀವೇ ನೋಡಿ ನೋಡಿ. ನೋಡಿ ನೋಡಿ ಅಮ್ಮ, ನೋಡಿ ಅಮ್ಮ. ಒಂದು ದಿನ, ಒಂದೇ ಒಂದು ದಿನ ನಂಗೆ ಕೊಟ್ಟಿರೋದು ಸೀರೆ ಓಪನ್ ಮಾಡಿ ನೋಡಿದ್ರೆ ನನ್ನ ಪ್ರೀತಿನೋ ಏನಂತ ಗೊತ್ತಾಗ್ತಿತ್ತು. ಆದ್ರೆ ಅವನ ಹಾಗೆ ಮಾಡಲಿಲ್ಲ. ಅವನ ಸಮಾಧಿ ಆದ್ರೂ ಎಲ್ಲಿದೆ ಹೇಳಿ? ಊರಾಚೆ ಇದೆ ಅಮ್ಮ. ಅನಿತಾ, ಅನಿತಾ,
ಯಾಕೆ ಹಿಂಗೆ ಮಾಡಿದೆ ವಿಜಯ್? ಐ ಆಮ್ ಸಾರಿ. ನಿನ್ನ ಬಿಟ್ಟು ಬದುಕಿರ್ತೀನ ನಾನು? ವಿಜಯ್, ನಾನೇನು ತಪ್ಪು ಮಾಡಿದೆ ಅಂತ ಈ ಥರ ಶಿಕ್ಷೆ ವಿಜಯ್? ಹೌದು, ನೀನು ಬಂದು ಪ್ರಪೋಸ್ ಮಾಡಿದಾಗ ನನಗೂ ಇಷ್ಟ ಇತ್ತು ವಿಜಯ್. ಆದರೆ ನಮ್ಮ ಅಣ್ಣ ಎಂತನೋ ಅಂತ ನಿಂಗೆ ಗೊತ್ತಿಲ್ಲ ವಿಜಯ್. ಅವನಿಂದ ಬಚಾವ್ ಮಾಡೋಕ್ಕೆ ನಾನು ಅವತ್ತು ಬೈದು ಕಳಿಸ್ದೆ ವಿಜಯ್. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವಿಜಯ್. ಹಾಗಂತ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ವಿಜಯ್. ನೀ ಬಂದೇ ಬರ್ತೀಯ, ಎಲ್ಲ ವಿಷಯ ಹೇಳಬೇಕು ಅಂತ ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದೆ ವಿಜಯ್. ಆದರೆ ನೀನು ಬರಲೇ ಇಲ್ಲ. ಯಾಕೆ ವಿಜಯ್, ನಿನಗೆ ನನ್ನ ಮೇಲೆ ಕೋಪನಾ? ಹಾಂ, ಹೇಳು. ನೀ ಇಲ್ದ ನಾ ಬದುಕಿರ್ತೇನ ವಿಜಯ್? ಖಂಡಿತ ಇಲ್ಲ ವಿಜಯ್. ಎತ್ತಳು ವಿಜಯ್. ನೋಡು ನೋಡು, ನೀನು ಅನಿತಾ ಬಂದಿದ್ದಾಳೆ. ನೀನು ಅನಿತಾ ಬಂದಿದ್ದಾಳೆ. ಎತ್ತಳು ವಿಜಯ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ವಿಜಯ್. ಎದ್ದಳು ವಿಜಯ್, ನೀ ಇಲ್ದೆ ನಾನು ಬದುಕಿರಲ್ಲ ವಿಜಯ್. ಈ ಪ್ರೀತಿ ಯಾವಾಗ ಎಲ್ಲಿ ಹುಟ್ಟುತ್ತೋ ಯಾರಿಗೂ ಗೊತ್ತಾಗಲ್ಲ. ಎಲ್ರಿಗೂ ಪ್ರೀತಿ ಸಿಗಲ್ಲ. ಈ ಪ್ರೀತಿಗೋಸ್ಕರ ಎಂತೆಂಥ ಯುದ್ಧಗಳೇ ಆಗಿದ್ದಾವೆ. ಆ ಯುದ್ಧಗಳಲ್ಲಿ ಗೆದ್ದಿರೋದು ಪ್ರೀತಿನೇ, ಪ್ರೀತಿಸೋರಲ್ಲ. ನೀವೇ ಹೇಳಿ, ಈ ಪ್ರೀತಿ ಹೀಗೇನಾ? ಹಾಗಾದ್ರೆ ಈ ಊರೇ ನಿಂತ್ಕಡ. ಬಾ ಬಾ ಈಗ ಬೇಡ ಅಣ್ಣ, ಹೂವಾಗಡ ಹಂಗೆ ಪ್ಯಾನ್ ಮಾಡ್ ಹಂಗೆ ಬೇಡ ಟ್ರೈನ್ ಮಿಸ್ ಆಗ್ಬಿಡ. ಸಿದ್ದಾಪುರಕ್ಕೆ